ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಗುರುಗಳಾದ ಪೋಪ್ ಫ್ರಾನ್ಸಿಸ್ ರವರು ಬರುವ ವರ್ಷವನ್ನು ಜೂಬಿಲಿ ವರ್ಷ ಎಂದು ಘೋಷಿಸಿದ್ದಾರೆ. ಅದರ ಪ್ರಯುಕ್ತ ಈ ವರ್ಷ ಪ್ರಾರ್ಥನೆಯ ವರ್ಷವಾಗಿ ಘೋಷಿಸಿದ್ದಾರೆ. ಪ್ರಿಯರೇ, ಪ್ರಾರ್ಥನೆ ಎಂಬ ಆಧ್ಯಾತ್ಮಿಕ ಸಾಧನ ಪ್ರತಿಯೊಬ್ಬ ಕ್ರೈಸ್ತ ಜೀವನದಲ್ಲಿ ಹೇಗೆ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಹಾಗೂ ಪ್ರಾರ್ಥನೆಯ ಜೀವನದಲ್ಲಿ ಹೇಗೆ ಪ್ರತಿಯೊಬ್ಬ ಕ್ರೈಸ್ತ ಮಗ್ನನಾಗಬೇಕು ಎಂಬುದನ್ನು ಧ್ಯಾನಿಸಲು ನಮ್ಮ ವಿಶ್ವಗುರುಗಳು ನಮಗೆ ಕರೆ ನೀಡಿದ್ದಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಾವೆಲ್ಲರೂ ಎಚ್ಚರವಾಗಿರಲು ಹಾಗೂ ಜಾಗರೂಕರಾಗಲು ಕರೆ ನೀಡುತ್ತಿದ್ದಾರೆ. ಏಕೆಂದರೆ ನರಪುತ್ರ ಬರುವ ಕಾಲವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದು ಪಿತನ ಹೊರತು ಮತ್ಯಾರು ಅರಿಯರು ಎಂದು ನುಡಿಯುತ್ತಾರೆ. ಪ್ರಿಯರೇ, ನಾವು ಬಾಳುವ ಈ ಜಗತ್ತಿನಲ್ಲಿ ಯಾವಾಗಲೂ ಜಾಗರೂಕರಾಗಿ ಬಾಳಲು ನಮಗೆ ಆಧ್ಯಾತ್ಮಿಕ ಬಲ ಬೇಕಾಗಿದೆ. ಆ ಆಧ್ಯಾತ್ಮಿಕ ಬಲ ಸಿಗುವುದು ನಮ್ಮ ಪ್ರಾರ್ಥನೆಯ ಜೀವನದ ಮೂಲಕ. ಇಂದು ನಾವು ನಮ್ಮ ಕ್ರೈಸ್ತ ಪ್ರಾರ್ಥನೆಯ ಜೀವನದಲ್ಲಿ 3 ಪರಿಮಾಣಗಳನ್ನು ನಾವು ಧ್ಯಾನಿಸಲಿದ್ದೇವೆ. ಮೊದಲನೆಯದಾಗಿ ನಮ್ಮ ವೈಯಕ್ತಿಕ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್ ಎಂದು ನಾವು ಹೇಳುತ್ತೇವೆ. ಸಂತ ಜಾನ್ ಹೆನ್ರಿ ನ್ಯೂಮನ್ ರವರು ವೈಯಕ್ತಿಕ ಪ್ರಾರ್ಥನೆಯ ಬಗ್ಗೆ ಹೀಗೆಂದು ವರ್ಣಿಸುತ್ತಾರೆ: ಹೃದಯವು ಮತ್ತೊಂದು ಹೃದಯದೊಂದಿಗೆ ಮಾತನಾಡುವ ಪ್ರಕ್ರಿಯೆ, ಕೋರ್ ಅದ್ ಕೋರ್ ಲೋಕ್ವಿಥೋರ್ ಎಂದು ಲಾತಿನ್ ಭಾಷೆಯಲ್ಲಿ ಅವರು ನುಡಿಯುತ್ತಾರೆ. ಪ್ರಿಯರೇ, ಪ್ರಾರ್ಥನೆಯು ಹೃದಯದಿಂದ ಹೃದಯದ ಸಂಭಾಷಣೆಯಾಗಿದೆ. ನಮ್ಮ ಮಾತುಗಳ ಭಾವನೆಗಳ ಮೂಲಕ ನಮ್ಮ ಹೃದಯವನ್ನು ದೇವರ ಹೃದಯಕ್ಕೆ ತೆರೆಯುವುದು. ಈ ಒಂದು ವೈಯಕ್ತಿಕ ಪ್ರಾರ್ಥನೆಯ ಮೂಲಕ ನಮ್ಮ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಲು ನಾವು ಭಾವನಾತ್ಮಕವಾಗಿ ಬಲಗೊಳ್ಳುತ್ತೇವೆ. ಎರಡನೆಯದಾಗಿ ಕುಟುಂಬದ ಪ್ರಾರ್ಥನೆ, ಫ್ಯಾಮಿಲಿ ಪ್ರೇಯರ್ ಎಂದು ನಾವು ಹೇಳುತ್ತೇವೆ. ಸಂತ ಮದರ್ ತೆರೆಸರವರು ಕುಟುಂಬದ ಪ್ರಾರ್ಥನೆಯು ನಮ್ಮ ಮನೆಯನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಗಾರೆಯಾಗಿದೆ ಎಂದು ನುಡಿಯುತ್ತಾರೆ. ಪ್ರಿಯರೇ, ಒಂದು ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದಿದ್ದಾಗ ಏನಾಗುತ್ತದೆ? ಎಲ್ಲ ತರಹದ ಅನಗತ್ಯ ಅಪವಿತ್ರ ವಿಷಯಗಳು ನಡೆಯುತ್ತದೆ, ತುಂಬಿರುತ್ತದೆ. ಆದರೆ ಯಾವ ಕುಟುಂಬವು ಪ್ರತಿದಿನವೂ ಯಾವ ಕೆಲಸವಾಗಲಿ ದೇವರಿಗೆ ಸಮಯವನ್ನು ಬದಿಗಿಟ್ಟು ಪ್ರಾರ್ಥಿಸಲು ಒಂದಾಗಿ ಸೇರುವಾಗ ಆ ಕುಟುಂಬವು ದೇವರ ಪ್ರಸನ್ನತೆಯಲ್ಲಿ ನೆಲೆಸಿರುತ್ತದೆ. ಇದಕ್ಕೆ ಉದಾಹರಣೆ ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದುತ್ತೇವೆ: ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎಂದು ಪ್ರಭು ಯೇಸು ಕ್ರಿಸ್ತರು ಆಶ್ವಾಸನೆಯನ್ನು ನಮಗೆ ನೀಡಿದ್ದಾರೆ. ಪ್ರಭುವಿನ ಪ್ರಸನ್ನತೆಯ ಫಲವಾಗಿ ಆ ಕುಟುಂಬದಲ್ಲಿ ಎಂದಿಗೂ ಕ್ಷಮೆ, ಪ್ರೀತಿ, ಆರೋಗ್ಯ, ಶಾಂತಿ, ಐಕ್ಯತೆ ಎಂದಿಗೂ ನೆಲೆಸಿರುತ್ತದೆ. ಮೂರನೆಯದಾಗಿ ಸಮುದಾಯದ ಪ್ರಾರ್ಥನೆ, ಕಮ್ಯುನಿಟಿ ಪ್ರೇಯರ್ ಎಂದು ನಾವು ಹೇಳುತ್ತೇವೆ. ಪ್ರಿಯರೇ, ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಸಮುದಾಯವು ಶಾಂತಿಯುತ ಪ್ರೀತಿಯಿಂದ ತುಂಬಿದ ಸಮುದಾಯವಾಗಿ ಮಾರ್ಪಡುತ್ತದೆ. ಈ ಸಮುದಾಯದ ಪ್ರಾರ್ಥನೆಗೆ ಉದಾಹರಣೆ ನಮ್ಮ ಧರ್ಮ ಕೇಂದ್ರಗಳು. ಒಂದು ಧರ್ಮ ಕೇಂದ್ರದ ಸಮುದಾಯ ಪ್ರಾರ್ಥನೆಯಲ್ಲಿ, ದಿವ್ಯ ಬಲಿ ಪೂಜೆಯಲ್ಲಿ ಒಂದಾಗುವಾಗ ಪ್ರಭು ಯೇಸು ಅವರೊಂದಿಗೆ ಒಂದಾಗುತ್ತಾರೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 15
4ನೇ ವಚನದಲ್ಲಿ ನಾವು ಓದುತ್ತೇವೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂದು ನುಡಿಯುತ್ತಾರೆ. ಪ್ರಿಯರೇ, ನಾವು ಒಬ್ಬೊಬ್ಬರಾಗಿದ್ದರೂ ಸಹ ನಮ್ಮ ದೀಕ್ಷಾ ಸ್ನಾನದ ಮುಖಾಂತರ, ಸಂಸ್ಕಾರಗಳ ಮುಖಾಂತರ, ಪ್ರಾರ್ಥನೆಯ ಮುಖಾಂತರ ನಾವು ಒಂದಾಗಿದ್ದೇವೆ. ಇದನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರ 12ನೇ ಅಧ್ಯಾಯ 12ನೇ ವಚನದಲ್ಲಿ ತುಂಬ ಸುಂದರವಾಗಿ ಬರೆದಿದ್ದಾರೆ. ದೇಹ ಒಂದೇ, ಅಂಗಗಳು ಹಲವು, ಆ ಅಂಗಗಳು ಅನೇಕವಾಗಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ ಎಂದು. ಹೀಗಿರುವಲ್ಲಿ ನಾವು ಏನೇ ಮಾಡಿದರೂ, ಕೆಟ್ಟದಾಗಲಿ ಒಳ್ಳೆಯದಾಗಲಿ, ನಮ್ಮ ಸಮುದಾಯದ ಮೇಲೆ ಅದರ ಪರಿಣಾಮವನ್ನು ಬೀರುತ್ತದೆ. ಇದಕ್ಕೆ ಸಂತ ಪೌಲರು ನುಡಿಯುತ್ತಾರೆ, ಒಂದೇ ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳು ಅದರೊಂದಿಗೆ ನೋವನ್ನು ಅನುಭವಿಸುತ್ತದೆ. ಆ ಅಂಗಕ್ಕೆ ನಲಿವಾದರೆ ಮಿಕ್ಕೆಲ್ಲ ಅಂಗಗಳು ಅದರೊಂದಿಗೆ ಸೇರಿ ನಲಿದಾಡುತ್ತದೆ ಎಂದು. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಅವಿಲದ ಸಂತ ತೆರೆಸಮ್ಮನವರು ನುಡಿಯುವಂತೆ ಪ್ರಾರ್ಥನೆಯು ದೇವರನ್ನು ಕೇಳುವ ವಿಷಯವಲ್ಲ, ಬದಲಾಗಿ ನಮ್ಮ ಹೃದಯವನ್ನು ಆತನಿಗೆ ತೆರೆಯುವ, ಆಲಿಸುವ ಸಾಧನ. ನಮ್ಮ ವೈಯಕ್ತಿಕ ಪ್ರಾರ್ಥನೆಯ, ಕುಟುಂಬದ ಪ್ರಾರ್ಥನೆಯ, ಸಮುದಾಯದ ಪ್ರಾರ್ಥನೆಗಳ ಮುಖಾಂತರ ನಮ್ಮ ಹೃದಯಗಳನ್ನು ದೇವರಿಗೆ ತೆರೆಯಲು ಪ್ರಯತ್ನಿಸೋಣ. ಹಾಗೂ ಎಂದಿಗೂ ಜಾಗರೂಕರಾಗಿದ್ದು ಪ್ರಾಮಾಣಿಕ ಸೇವಕನಂತೆ ನಮ್ಮ ಜೀವನದಲ್ಲಿ ಪ್ರಭುವನ್ನು ಬರಮಾಡಿಕೊಳ್ಳೋಣ. ಈ ಅನುಗ್ರಹಕ್ಕೋಸ್ಕರ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇಲೆ